ನಮಸ್ಕಾರ ವೀಕ್ಷಕರೇ. ದಿನ ಹೋದ ಹಾಗೆ ನಿಮ್ಮ ಜೀರ್ಣಶಕ್ತಿ ಕಡಿಮೆಯಾಗಿ ನಿಮ್ಮ ಹೊಟ್ಟೆ ದೊಡ್ಡದಾಗ್ತಾ ಇದೆಯಾ? ಯಾವುದೇ ರೀತಿಯಾದಂಥ ಡಯಟ್ ಹಾಗೆ ಯಾವುದೇ ರೀತಿಯಾದಂಥ ವ್ಯಾಯಾಮ ಮಾಡಿದ್ರೂ ನಿಮಗೆ ಹೊಟ್ಟೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಹಾಗಾದರೆ ಇಲ್ಲಿದೆ ಪರಿಹಾರ. ನಾನು ಹೇಳುವಂಥ ಪ್ರತಿಯೊಂದು ಆಸನವನ್ನು ದಿನನಿತ್ಯ ನೀವು 5 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಸ್ಲಿಮ್ ಆಗಿ ನಿಮ್ಮ ಜೀರ್ಣಶಕ್ತಿ ಡಬಲ್ ಆಗುತ್ತೆ. ವೀಕ್ಷಕರೇ, ಕೆಲವರು ಡಯಟ್ ಮಾಡ್ತಾರೆ, ಹಾಗೆ ಅನೇಕ ರೀತಿಯ ವ್ಯಾಯಾಮವನ್ನು ಮಾಡ್ತಾರೆ. ಆದರೂ ಕೂಡ ಅವರ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಅದರ ಜೊತೆಗೆ ಜೀರ್ಣಶಕ್ತಿಯೂ ಕೂಡ ಕಡಿಮೆ ಆಗಿರುತ್ತೆ. ನಾನು ಹೇಳುವಂತ ಈ ಆಸನವನ್ನ ಪ್ರತಿದಿನ ನೀವು 5 ನಿಮಿಷ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀರ್ಣಶಕ್ತಿ ಡಬಲ್ ಆಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬನ್ನಿ ಈಗ ಆಸನವನ್ನ ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿ ನಮ್ಮ ಜೀರ್ಣಶಕ್ತಿಯನ್ನ ಡಬಲ್ ಮಾಡುವಂತ ಆಸನ ಉತ್ತನ ಪಾದಾಸನ. ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ 2 ಕಾಲುಗಳನ್ನ 19 ಡಿಗ್ರಿ ಮೇಲೆ ಕೆತ್ತಿ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಇದು ನಮ್ಮ ಹೊಟ್ಟೆ ಭಾಗದ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸಲು ಇದು ಉತ್ತಮವಾದ ಆಸನವಾಗಿದೆ. ಇಲ್ಲಿ 19 ಡಿಗ್ರಿ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನ 60 ಡಿಗ್ರಿಗೆ ತೆಗೆದುಕೊಂಡು ಬನ್ನಿ. ಇಲ್ಲೂ ಕೂಡ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಈ ಆಸನ ಉತ್ತಮವಾದ ಆಸನವಾಗಿದೆ. 60 ಡಿಗ್ರಿಯಲ್ಲಿ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ 40 ಡಿಗ್ರಿಗೆ ತೆಗೆದುಕೊಂಡು ಬನ್ನಿ. ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅದಾದ ನಂತರ 20 ಹಾಗೆ 10 ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ. ಎರಡನೇ ಆಸನ ಪ್ಲ್ಯಾಂಕ್ ಪೋಸ್ಚರ್. ಪ್ಲ್ಯಾಂಕ್ ಪೋಸ್ಚರ್ ಅನ್ನ ಅಭ್ಯಾಸ ಮಾಡಲು ಮೊದಲು ನಾವು ವಜ್ರಾಸನದ ಸ್ಥಿತಿಗೆ ಬರಬೇಕು. ಅದಾದ ನಂತರ 2 ಕೈಗಳನ್ನ ಮುಂದಕ್ಕೆ ಚಾಚುತ್ತಾ ಹಾಗೆ ಸಂಪೂರ್ಣ ದೇಹವನ್ನ ಮೇಲಕ್ಕೆತ್ತಿ ನಿಮ್ಮ ಸಂಪೂರ್ಣ ದೇಹ ಒಂದೇ ಸರಳ ರೇಖೆಯಲ್ಲಿ ಇರಲಿ. ಸಂಪೂರ್ಣ ದೇಹದ ಭಾರ ನಿಮ್ಮ ಹಸ್ತ ಮತ್ತು ಕಾಲ್ಬೆರಳಿನ ಮೇಲೆ ಇಟ್ಕೊಳ್ಳಿ. ಈಗ ಮುಂದಕ್ಕೆ ನೋಡ್ತಾ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 1 ಮಿನಿಟ್ ಹೋಲ್ಡ್ ಮಾಡಿ. 1 ನಿಮಿಷ ಈ ಆಸನವನ್ನ ಹೋಲ್ಡ್ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳುವುದರ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನ ಕೂಡ ನಾವು ಹೆಚ್ಚಿಸಿಕೊಳ್ಬಹುದು. ಸಹಜವಾದ ಉಸಿರಾಟ 1 ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಂಡಿಯನ್ನು ಕೆಳಗಡೆ ಇಳಿಸ್ತಾ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಈಗ 3ನೇ ಆಸನವನ್ನ ಅಭ್ಯಾಸ ಮಾಡೋಣ. 3ನೇ ಆಸನ ಧನುರಾಸನ. ಧನುರಾಸನವನ್ನ ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ. ನಿಧಾನವಾಗಿ 2 ಮಂಡಿಯನ್ನು ಮಡಚಿಕೊಳ್ಬೇಕು. ಹಾಗೆ ನಿಮ್ಮ ಹಸ್ತದಿಂದ ನಿಮ್ಮ ಎಂಕಲ್ ಜಾಯಿಂಟನ್ನು ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ 2 ಕಾಲು ಹಾಗೆ ನಿಮ್ಮ ಹೊಟ್ಟೆ ಮೇಲ್ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಆಸನವು ಕೂಡ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸಿ ಹಾಗೆ ನಿಮ್ಮ ದೇಹದ ಮೇಲ್ಭಾಗವನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿ ನಮ್ಮ ಹೊಟ್ಟೆಯನ್ನ ಸ್ಲಿಮ್ ಮಾಡಿ ಅದರ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುವಂತಹ ಸರಳವಾದ ಆಸನ. ಈ ಆಸನವನ್ನ ದಿನನಿತ್ಯ 5 ನಿಮಿಷ ನೀವು ಅಭ್ಯಾಸ ಮಾಡ್ತಾ ನಿಮಗಿರುವಂತಹ ಜೀರ್ಣಶಕ್ತಿಯ ಸಮಸ್ಯೆ ಹಾಗೆ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬಿನ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.